ನಮಸ್ಕಾರ ಎಲ್ಲರಿಗೂ. ನಮ್ಮ ಇವತ್ತಿನ ಟಾಪಿಕ್ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಹೇಗೆ ಮಾಡೋದನ್ನು ತಿಳಿಯೋಣ. ಗೂಗಲ್ ಕ್ರೋಮಲ್ಲಿ ಮೈ ಆಧಾರ್ ಎಂದು ಟೈಪ್ ಮಾಡಿ. ಅದರಲ್ಲಿ ಫಸ್ಟ್ ಆಪ್ಷನ್ ಮೈ ಆಧಾರನ್ನು ಓಪನ್ ಮಾಡಿಕೊಳ್ಳಿ. ನೀವು ನೆಕ್ಸ್ಟ್ ಈ ಮೆನು ಬರುತ್ತದೆ. ಈ ಮೆನುವಲ್ಲಿ ನಿಮಗೆ ಏನೇನೋ ಆಪ್ಷನ್ಸ್ ಕೊಟ್ಟಿದ್ದಾರಪ್ಪ ಅಂದರೆ ಆಧಾರ್ UID ಕಡೆಯಿಂದ ಡಾಕ್ಯುಮೆಂಟ್ ಅಪ್ಡೇಟಿಗೆ ಒಂದು ಕೊನೆಯ ಡೇಟನ್ನು ಕೊಟ್ಟಿದ್ದಾರೆ, ಅದು ಮಾರ್ಚ್ 14. ಅದರ ಮುಂದೆ ನೀವು ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬೇಕು ಯಾವುದೋ ಒಂದು, ಅದು ಐಡೆಂಟಿ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡು, ಅದರಲ್ಲಿ ಲೀಸ್ಟ್ ಕೊಟ್ಟಿದ್ದಾರೆ, ಅದರ ಪ್ರಕಾರ ನೀವು ಅಪ್ಡೇಟ್ ಮಾಡಬೇಕು. ಇದರಲ್ಲಿ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ, ಆ ಲಿಂಕನ್ನು ನೀವು ನೋಡಬಹುದು. ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಆಪ್ಷನ್ ಬೇಕು ಆ ಆಪ್ಷನ್ನ ಚೂಸ್ ಮಾಡ್ಕೊಂಡು ಆ ಫೆಸಿಲಿಟಿನ ಪಡೆದುಕೊಳ್ಳಬಹುದು. ನಾವಿವಾಗ ಏನು ಮಾಡ್ತಿದ್ದೀವಪ್ಪ ಅಂದರೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ನೆಕ್ಸ್ಟ್ ಏನೇನು ಮಾಡಬೇಕಪ್ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದು ಕಡೆಯ ದಿನಾಂಕ ಬಂದು 14ನೇ ಮಾರ್ಚ್ ಲಾಸ್ಟ್ ಡೇಟ್ ಆಗಿರುತ್ತದೆ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಲಾಗಿನ್ ಮಾಡ್ಕೊಳ್ಬೇಕು. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಅದಕ್ಕೆ ಲಿಂಕ್ ಆಗಿರೋ ಮೊಬೈಲ್ ನಿಮ್ಮ ಹತ್ತಿರ ಇರಬೇಕು. ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ತಕ್ಷಣ ಕೆಳಗಡೆ ಕೊಟ್ಟಿರೋ ಕ್ಯಾಪ್ಚಾ ಸೇಮ್ ಆ್ಯಸ್ ಇಟ್ ಈಸ್ ಟೈಪ್ ಮಾಡಬೇಕು. ನೆಕ್ಸ್ಟ್ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ರಿಜಿಸ್ಟರ್ ಆಗಿ ಮೊಬೈಲ್ ನಂಬರಿಗೆ OTP ಬರುತ್ತದೆ. ಆ OTPಯನ್ನು ನೆಕ್ಸ್ಟ್ ಕೆಳಗಡೆ ಎಂಟ್ರ್ ಮಾಡಬೇಕು. OTP ಬಂದ ನಂತರ ಎಂಟ್ರ್ OTP ಅಂತ ಅಲ್ಲೋ ಪ್ಲೇಸಲ್ಲಿ OTP ಎಂಟ್ರ್ ಮಾಡಿದ್ರೆ ಓಪನ್ ಆಗುತ್ತದೆ, ನಿಮ್ಮ ಪ್ರೊಫೈಲ್ ಓಪನ್ ಆಗ್ತದೆ. ನಿಮ್ಮ ಪ್ರೊಫೈಲಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಕೊಟ್ಟಿರುತ್ತಾರೆ. ನೀವು ಅದು ಯಾವ್ದು ಬೇಕು ಅದನ್ನು ಯೂಸ್ ಮಾಡಬಹುದು. ಆಧಾರ್ ಡೌನ್ಲೋಡ್ ಮಾಡ್ಬೋದು, PVC ಕಾರ್ಡ್ ಅಪ್ಲೈ ಮಾಡ್ಬೋದು, ಅಡ್ರೆಸ್ ಅಪ್ಡೇಟ್ ಮಾಡ್ಬೋದು, ಬ್ಯಾಂಕಿಗೆ ಲಿಂಕ್ ಆಗಿರೋ ಎಲ್ಲ ಚೆಕ್ ಮಾಡಬಹುದು. ಹಾಗೆ ಹಲವು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ನಮ್ಮದು ಇವಾಗ ಪರ್ಪಸ್ ಏನಪ್ಪ ಅಂದರೆ ನಾವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು. ನೀವು ಅಪ್ಡೇಟ್ ಮಾಡಿಸ್ತಿರ್ತೀರ, ಮತ್ತೆ ಅಲ್ಲಿ ಹೋಗಿ ಕೇಳೋದೇನಪ್ಪ ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಡೌನ್ಲೋಡ್ ಆಧಾರ್ ನನ್ನ ಆಪ್ಷನ್ಗೆ ಕ್ಲಿಕ್ ಮಾಡಿ ಒಂದ್ಸಲ ವೆರಿಫೈ ಮಾಡ್ಕೊಂಬಿಡಿ ಎಲ್ಲ ಆಪ್ಷನ್ಸ್ ಓಕೆ ಇದೆ ಇಲ್ಲ, ಹೆಸರು ಅಡ್ರೆಸ್ ಎಲ್ಲ ಓಕೆ ಇದೆ ಅಂತ. ಎಲ್ಲ ಓಕೆ ಅಂದರೆ ಡೌನ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತದೆ. ಅದಕ್ಕೊಂದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತದೆ. ಆ ಪಾಸ್ವರ್ಡ್ ಏನಪ್ಪ ಅಂದರೆ ಫಸ್ಟ್ 4 ಅಕ್ಷರ, ನಿಮ್ಮ ಹೆಸರಿಂದ ಸ್ಟಾರ್ಟ್ ಆಗೋ ಫಸ್ಟ್ 4 ಅಕ್ಷರ ಕ್ಯಾಪಿಟಲ್ ಲೆಟರ್ ಇರಬೇಕು.